ಸೊ ಮುಂದೆ ಯಾವುದೋ ಆಂಬುಲೆನ್ಸ್ ಹೋಗ್ತಾ ಇದೆ, ಮೇ ಬಿ ಎಮರ್ಜೆನ್ಸಿ ಕೇಸ್ ಅಂದ್ಕೊತೀನಿ. ಸೊ ಈ ಎಮರ್ಜೆನ್ಸಿ ಕೇಸಲ್ಲಿ ನೋಡಿದ್ರೆ ಮುಂದೆ ಅಂತೂ ಹೆವಿ ಟ್ರಾಫಿಕ್ ಇರುತ್ತೆ, ಇವ್ರಿಗೆ ಜಾಗ ಸಿಗೋದಂತೂ ತುಂಬ ಕಷ್ಟನೇ ಇವತ್ತು. ಸೊ ಅಟ್ಲೀಸ್ಟ್ ಇವಾಗ ನಮ್ಮ ಕೈಯಲ್ಲಿ ಎಷ್ಟು ಟ್ರಾಫಿಕ್ನ ಕ್ಲಿಯರ್ ಮಾಡ್ಕೊಡೋಕ್ಕಾಗುತ್ತೋ ಅಷ್ಟು ಟ್ರಾಫಿಕ್ನ ಕ್ಲಿಯರ್ ಮಾಡ್ಕೊಂಡು ನಾನು ಕೇಳ್ಕೊಳೋದೆಲ್ಲ ಇಷ್ಟೇ ಗುರು. VIP ಅವ್ರಿಗೆಲ್ಲ ಬಂದ್ಬಿಟ್ಟು ಝೀರೋ ಟ್ರಾಫಿಕ್ ಬೇಕು, ಆ್ಯಂಬುಲೆನ್ಸ್ಗೆ ಅದು ಝೀರೋ ಟ್ರಾಫಿಕ್ ಇಲ್ಲ. ಈ ರೂಲ್ಸ್ ಚೇಂಜ್ ಮಾಡಬೇಕು. ಸೊ ರೂಲ್ಸ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅಟ್ಲೀಸ್ಟ್ ಆಂಬುಲೆನ್ಸ್ ಬರೋವಾಗ ಝೀರೋ ಟ್ರಾಫಿಕ್ ಬೇಕೇ ಬೇಕು. ಯಾರಿಗೆ ಯಾವ ಥರ ಎಮರ್ಜೆನ್ಸಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಮಗುನೇ ಆಗಿರ್ಬೋದು, ವಯಸ್ಸಾಗಿರೋರು ಆಗಿರ್ಬೋದು, ಮಿಡ್ ಏಜ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಸೊ ಇವ್ರಿಗೆ ಫಸ್ಟು ಝೀರೋ ಟ್ರಾಫಿಕ್ ಮಾಡಿಕೊಡ್ಬೇಕು. ಅದಾದಮೇಲೆ ಬೇಕಾದ್ರೆ VIPಸ್ಗೆ ಝೀರೋ ಟ್ರಾಫಿಕ್ ಮಾಡೋಕ್ಕಿಲ್ಲ. ಸೊ ಕರ್ನಾಟಕದಲ್ಲಿ ಫಸ್ಟ್ ಈ ರೂಲ್ಸ್ನ ಬಂದ್ಬಿಟ್ಟು ಚೇಂಜ್ ಮಾಡಲೇಬೇಕಾಗತ್ತೆ. ಸೊ ನಾನು ಕೇಳ್ಕೊಳೋದು ಇಷ್ಟೇ, ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ನಾವು ಪಡೋಣ. ಯಾಕಂತ ಹೇಳಿದ್ರೆ ಫ್ಲೈಓವರ್ ಇಳಿದ್ಮೇಲೆ ಇನ್ನು ಮುಂದಕ್ಕೆ ಕಲ್ಯಾಣ ನಗರಲ್ಲಿ ಫುಲ್ ಟ್ರಾಫಿಕ್ಕೆ. ಸೊ ಯಾಕಂದರೆ ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆಯಲ್ವ. ಸೊ ಮೆಟ್ರೋ ಕನ್ಸ್ಟ್ರಕ್ಷನ್ಸಲ್ಲಿ ನಡೆಯುವಾಗ ಟ್ರಾಫಿಕ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನಾವು ಇವಾಗ ಮುಂದೆ ಹೋಗಿ ಕ್ಲಿಯರ್ ಮಾಡ್ಕೊಳ್ಳೋಣ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ಸೊ ಇದು ಜಸ್ಟು ನಾನು ಸಿಂಪಲ್ ವೀಡಿಯೋ ಮಾತ್ರ ಹಾಕಿದ್ದೀನಿ. ಸೊ ಇದು ಫುಲ್ ವೀಡಿಯೋ ಬಂದುಬಿಟ್ಟು ನಿಮಗೆ ಪಾರ್ಟ್ 2 ಅಲ್ಲಿ ನೋಡಿಸ್ತೀನಿ. ಸೊ ಪಾರ್ಟ್ 2 ವೀಡಿಯೋ ನೀವು ನೋಡಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಿಮಗೆ ಸೆಕೆಂಡ್ ವೀಡಿಯೋ ನಾನು ನೋಡಿಸ್ತೀನಿ. ಎಷ್ಟು ಹಾರ್ಡಾಗಿತ್ತು ಅಂತ ಹೇಳಿದ್ರೆ ಟ್ರಾಫಿಕ್ಕು, ನಾನು ಹೋಗೋಕ್ಕೇ ಅಷ್ಟು ರಿಸ್ಕ್ ತೊಗೊಂಡೆ ಅಂತ ಹೇಳಿದ್ರೆ ಆಂಬುಲೆನ್ಸ್ ಹೋಗೋಕ್ಕೇನೆ ಎಷ್ಟು ರಿಸ್ಕ್ ಇರ್ಬೋದು. ಸೊ ಯೋಚನೆ ಮಾಡಿ ಯಾವ ಥರ ಇರುತ್ತೆ ಅಂತ. ಸೊ ಅದಕ್ಕೆ ಅವ್ರು ಸೈರನ್ ಹಾಕಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಸ್ವಲ್ಪ ಸೈಡ್ ಬಿಟ್ಬಿಡೋಣ. ಸೈಡ್ ಬಿಟ್ಟು ಬೇಕಾದ್ರೆ ನಾವು ಒಂದು 10 ನಿಮಿಷ ಲೇಟ್ ಆಗೋದ್ರೂ ಏನಾಗಲ್ಲ. ಸೊ ಅವ್ರು ಫಸ್ಟು 10 ನಿಮಿಷ ಮುಂಚೆನೇ ಹೋಗ್ಬೇಕಾಗತ್ತೆ ಅವರು. ಸೊ ಅದರಿಂದ ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ. ಆಂಬುಲೆನ್ಸ್ ಸೈರನ್ ನೋಡ್ಬೋದು ನೀವು ಮಿರರಲ್ಲಿ, ಹಿಂದೆ ಆಂಬುಲೆನ್ಸ್ ಬರ್ತಾನೆ ಇದೆ ನನ್ನ ಹಿಂದೆ. ಸೊ ನಾನು ಟ್ರೈ ಮಾಡಿಕೊಡ್ತಾಯಿದ್ದೀನಿ ಅವ್ರಿಗೆ. ಸೊ ಲೆಫ್ಟ್ ಸೈಡ್ ಮಿರರಲ್ಲಿ ನೀವು ನೋಡ್ಬೋದು ಆಂಬುಲೆನ್ಸ್ನ. ಸೊ ಟ್ರಾಫಿಕ್ನ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಹಾರ ನೋಡಿತಾ ಇದ್ರೂ ಯಾವನೂ ಜಾಗ ಬಿಡಲ್ಲ ಅಂತಾನೆ. ಸೊ ಮುಂದೆ ಅಂತೂ ಹೆವಿ ಟ್ರಾಫಿಕ್ ಇದೆ. ಇವ್ರಿಗೆ ಎಷ್ಟಾರ ನೋಡಿದ್ರೂ ಇವ್ರಿಗೆ ಬುದ್ಧಿ ಬರಲ್ಲ. ಇವ್ರಿಗೆ ಜನಕ್ಕೆ ಸ್ವಲ್ಪ ಆದರೂ ಸೈಡ್ ಬಿಡೋಣ ಅನ್ನೋ ಜ್ಞಾನವೂ ಇರಲ್ಲ ಇವ್ರಿಗೆ. ಫಸ್ಟು ಸೈಡ್ ಬಿಡಬೇಕು, ಅದಾದಮೇಲೆ ನಮ್ಮ ಕೆಲಸಗಳು ನೋಡ್ಕೋಬೇಕು. ಮುಂದೆ ಅಂತೂ ಹೆವಿ ಟ್ರಾಫಿಕ್ರು. ನಾನು ಗಾಡಿ ಮುಗ್ಸೋಕ್ಕೆ ನನಗೆ ಲೇಟ್ ಆಗುತ್ತೆ. ಇನ್ನು ಆಂಬುಲೆನ್ಸ್ ಯಾವ ಥರ ಬರುತ್ತೋ ಗೊತ್ತಿಲ್ಲ. ಸೊ ಆಂಬುಲೆನ್ಸ್ ಅಂತೂ ನನ್ನ ಹಿಂದೆನೇ ಬರ್ತಾನೆ ಇದೆ. ಸೊ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ಕೊಳ್ಳೋಣ. ಇವನಿಗೆ ಇಷ್ಟು ಹಾರ ನೋಡಿತಾ ಇದನ್ನು ಬುದ್ಧಿ ಇಲ್ದಿರೋ ಫೋನ್ ಮಾತಾಡ್ಕೊಂಡು ಅವನ ಸೈಡ್ ಬಿಡೋಣ ಅಂತಿಲ್ಲ. ಗಾಡಿಗೆ ಓಡಿಸೋವಾಗ ಫೋನಿಗೆ ಮಾತಾಡ್ಬಿಟ್ರಿದ್ರು. ಫಸ್ಟು ಸೈಡ್ ಬಿಟ್ಬಿಟ್ರೆ ನೆಕ್ಸ್ಟ್ ವೀಡಿಯೋ ನಾನು ಫುಲ್ ವೀಡಿಯೋ ಹಾಕಿರ್ತೀನಿ ನೋಡಿ.